ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಮಂಡೇ. ಇದು ಬೆಳಗ್ಗೆ ನನ್ನ ಮಗಳು ಓದ್ಲು, ಅದೊಂದು ಫೀಲಿಂಗಲ್ಲೇ ಇವತ್ತು ಸ್ವಲ್ಪ ನಿಧಾನ ಆಯಿತು. ಕೆಲಸ ಎಲ್ಲ ಮುಗಿಸೋಷ್ಟು ನಿಧಾನ ಆಯಿತು. ಮತ್ತು ಅವಳು ಇದ್ದಾಗ ಕೂಡ ಜಾಸ್ತಿ ನನಗೆ ವೀಡಿಯೋ ಮಾಡೋದಕ್ಕಾಗಲ್ಲ, ಸ್ವಲ್ಪನೇ ಮಾಡಿದ್ದೀನಿ. ಅವಳು ಒಂದಷ್ಟು 5 ಡೇಸ್ದು ನಾನು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಡೋದಕ್ಕಾಗಲಿಲ್ಲ. ಅವಳು ಬಂದರೆ ನಂಗೆ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ. ಸೊ ಹಾಗಾಗಿ ವೀಡಿಯೋ ಕಡೆ ಜಾಸ್ತಿ ಗಮನ ಕೊಡೋದಕ್ಕಾಗಲಿಲ್ಲ. ಸೊ ಮತ್ತು ಬೆಳಗ್ಗೆ ಓದ್ಲವಳು, ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ಒಂದು ಬೂದ್ ಗುಂಬಳಕಾಯಿ ಇತ್ತು, ಒಂದು ಅರ್ಧದಷ್ಟಿತ್ತು. ಅಮ್ಮನಿಗೆ ಒಂದು ಅರ್ಧ ಕೊಟ್ಟೆ, ಮತ್ತು ನಾನೊಂದು ಅರ್ಧ ಇಟ್ಕೊಂಡಿದ್ದೆ, ದೊಡ್ಡದೇ ಇತ್ತು. ಸೊ ಈಗ ಅದರಿಂದ ಒಂದು ರೆಸಿಪಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ಕಾಶಿ ಹಲ್ವ ಮಾಡೋಣ ಅಂತೇಳಿ. ಕಾಶಿ ಹಲ್ವನ ಆ್ಯಕ್ಚುಲಿ ನಾನು ನೆನೆನೆ ಮಾಡೋಣ ಅಂದ್ಕೊಂಡೆ ನನ್ನ ಮಗಳಿದ್ದಾಗಲೇ. ಅವಳಿಗೆ ಅಷ್ಟು ಇಷ್ಟ ಇಲ್ಲ, ಅದು ಮಾಡಬೇಡಿ ಅಂತೇಳಿ ಇದು ಮಾಡಿದ್ಲು. ಸೊ ಹಾಗಾಗಿ ಇವತ್ತು ಮಾಡೋಣ, ವೇಸ್ಟ್ ಆಗಿಬಿಡುತ್ತೆ ಅದು ಅಂತೇಳಿ ಇವಾಗ ಅದನ್ನ ರೆಡಿ ಮಾಡೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ. ನೋಡಿ, ಇದು ಇವಾಗಲೇ ತುರಿದು ಇಟ್ಕೊಂಡಿದ್ದೀನಿ ಬೂದು ಕುಂಬಳಕಾಯಿನ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಹಲ್ವಾ ಅಂದರೆ ತುಂಬ ಇಷ್ಟ. ಕ್ಯಾರೆಟ್ ಹಲ್ವಾ ಆಗಿರ್ಬೋದು ಅಥವಾ ಈ ಥರ ಕಾಶಿ ಹಲ್ವಾ ಆಗಿರ್ಬೋದು, ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಈ ರೆಸಿಪಿನ ಮಾಡೋಣ ಅಂತೇಳಿ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಸುಮಾರು ಇವಾಗ ಒಂದು 12:30 ಆಗಿದೆ. ಅಷ್ಟರಲ್ಲಿ ಸ್ವಲ್ಪ ಕಾಶಿ ಹಲ್ವಾ ಮಾಡೋಣ ಅಂತೇಳಿ ಇದನ್ನೆಲ್ಲ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಬೂದು ಕುಂಬಳಕಾಯಿ ಮೇಲ್ಗಡೆ ಭಾಗ ಏನಿರುತ್ತೆ ಅದನ್ನು ತೆಗೆದು, ಅದರ ಒಳಗಡೆ ಇರುವಂತಹ ಬೀಜದ ಭಾಗ ಏನಿರುತ್ತೆ ಅದನ್ನು ಕೂಡ ತೆಗೆದು, ಮಧ್ಯೆ ಇರುವಂತಹ ತಿರುಳಿನ ಭಾಗ ಮಾತ್ರ ನಾವು ತುರಿದು ಇಟ್ಕೊಬೇಕಾಗತ್ತೆ. ತುರಿದು ಇವಾಗ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ನೋಡೋಣ ಹೇಗೆ ದಮ್ ರೊಟ್ಟಿ ಮಾಡೋಣ ಅಂತ, ಕಾಶಿ ಹಲ್ವಾ ಮಾಡೋಣ ಅಂತ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಾನು ಮೊದಲಿಗೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ 2-3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊತೀನಿ. ನನಗೆ ಯಾವುದೇ ಸ್ವೀಟ್ ಆದರೂ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಇದರಲ್ಲಿ ಹಾಕ್ಕೊಂಡು ಮೊದಲು ಫ್ರೈ ಮಾಡ್ಕೊಬಿಡೋಣ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ತೆಗೆದಿಟ್ಕೊಬೇಡ. ಅದು ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಮೊದಲೇ ಅದನ್ನು ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಸೇರಿಸೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ದ್ರಾಕ್ಷಿ ಗೋಡಂಬಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಈ ಮಿಲ್ಕ್ ಪೌಡರ್ ಈ ಥರ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಅದು ಕೋವಾ ಎಫೆಕ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಹಲ್ವಾ ಕೂಡ. ಸೊ ಹಾಗಾಗಿ ಇಲ್ಲ ಕೋವಾ ಸೇರಿಸ್ಕೊತೀನಿ ಅಂದರೆ ನೀವು ಕೋವಾನು ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಮಿಲ್ಕ್ ಪೌಡರ್ನ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಮತ್ತು ಹಲ್ವಾದು ಕನ್ಸಿಸ್ಟೆನ್ಸಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಇದನ್ನು ಫ್ರೈ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಮಿಲ್ಕ್ ಪೌಡರ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕಂಪ್ಲೀಟಾಗಿ ತೆಗೆದಿಟ್ಕೊಂಡಿದ್ದ ನಂತರ ಮತ್ತೆ ಇನ್ನೂ ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊತೀನಿ. ಯಾಕಂದರೆ ಇಲ್ಲಿ ನಾವು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಕಂಪ್ಲೀಟಾಗಿ ತುಪ್ಪ ಎಲ್ಲ ಅದು ಎಳ್ಕೊಂಡಿದೆ. ಇಲ್ಲ ಅಂದಿದ್ರೆ ದ್ರಾಕ್ಷಿ ಗೋಡಂಬಿ ಜೊತೆ ಇನ್ನೊಂದಷ್ಟು ತುಪ್ಪ ಉಳಿದಿರೋದು ಬಾಣಲಿಲಿ. ಸೊ ಇವಾಗ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಕಂಪ್ಲೀಟಾಗಿ ತುಪ್ಪ ಮಿಲ್ಕ್ ಪೌಡರ್ ಜೊತೆನೇ ಹೋಗಿದೆ. ಸೊ ಇವಾಗ ನಾನು ಇಲ್ಲೊಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಿದ ನಂತರ ಇಲ್ಲಿ 2 ಕಪ್ ಆಗುವಷ್ಟು ತುರಿದಿಟ್ಕೊಂಡಿರುವಂತಹ ಬೂದು ಕುಂಬಳಕಾಯಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ವಿತ್ ಜ್ಯೂಸ್. ಅದರಲ್ಲಿ ಏನು ಬರುತ್ತೆ ಜ್ಯೂಸು ಅದ್ರ ಜೊತೆಗೇ ಹಾಕ್ಕೊತಾ ಇದ್ದೀನಿ. ಜ್ಯೂಸ್ ಎಲ್ಲ ಸೆಪ್ರೇಟ್ ಏನು ತೆಕ್ಕೊಳ್ಳಿಲ್ಲ. ಸಾಮಾನ್ಯವಾಗಿ ಜ್ಯೂಸ್ ಎಲ್ಲ ತೆಗೆದು ಬಿಡ್ತಾರೆ, ಅದರಲ್ಲೆಲ್ಲ ಹಿಂಡಿ ಅಥವಾ ಬಟ್ಟೆಗೆ ಹಾಕಿ ಹಿಂಡಿ ತೆಗೆದು ಬಿಡ್ತಾರೆ. ಆದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದ್ರ ಜ್ಯೂಸ್ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬೂದು ಕುಂಬಳಕಾಯಿ ಜ್ಯೂಸ್ ಜೊತೆಗೇ ಹಾಕಿ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ದೊಡ್ಡ ಕಪ್ಪಲ್ಲಿ 2 ಕಪ್ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 10-15 ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಈ ರೀತಿಯೇ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ನಾವು ಅಂಥ ಟೈಮಲ್ಲಿ ಸ್ವಲ್ಪ ನೀರಂಶ, ಅದರಲ್ಲಿರುವಂತಹ ನೀರಂಶ ಎಲ್ಲ ಕಡಿಮೆ ಆಗಿದೆ ಅಂತ ಅನ್ನಿಸ್ದಾಗ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಷ್ಟು ಅದರಲ್ಲಿರುವಂಥ ಹಸಿ ವಾಸನೆ ಹೋಗುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೂಡ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಬೂದು ಕುಂಬಳಕಾಯಿ ಅಂದರೆ ತುಂಬ ಸಾಫ್ಟ್ ಆಗಲ್ಲ, ಅದೊಂಥರ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಬಾಯಿಗೆ. ಸೊ ಅದೊಂಥರ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಇರುವಂತಹ ನೀರಿನ ಅಂಶ ಏನಿದೆ ಅದು ಕಂಪ್ಲೀಟಾಗಿ ಹೋಗೋವರೆಗೂ ಕೂಡ ಚೆನ್ನಾಗಿ ನಾವು ಫ್ರೈನ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಇವಾಗ ಇದು ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ಸ್ವಲ್ಪ ಕೈ ಬಿಡ್ದಂಗೆ ಒಂದು ಸ್ವಲ್ಪ ಹೊತ್ತು ಮಾಡಿಕೊಂಡ್ರೆ, ನೀರಂಶ ಇದ್ದಾಗ ಅದನ್ನು ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ನೀರಂಶ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಒಂದು 2 ನಿಮಿಷನಾದ್ರೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಇದು ನೋಡಿ, ನೀರಂಶ ಕಂಪ್ಲೀಟಾಗಿ ಹೋಗಿದೆ. ಇವಾಗ ನಾನು ಇದಕ್ಕೆ 1 ಕಪ್ ಆಗುವಷ್ಟು, ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಬೂದು ಕುಂಬಳಕಾಯಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. 1:2 ಇದರಲ್ಲಿ ನಾನು ಇಲ್ಲಿ ಸೇರಿಸ್ಕೊಳ್ಳುವಂಥ ಇರೋದು. ಇವಾಗ ಇಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ಮತ್ತೆ ನೀರೆಲ್ಲ ಬಿಟ್ಕೊಂಡು ತುಂಬ ತೆಳ್ಳಗಾಗುತ್ತೆ.
ಅದೆಲ್ಲ ತೆಳ್ಳಗಾಗಿದ್ರೂ ಪರವಾಗಿಲ್ಲ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಆ ಸಕ್ಕರೆ ಅಂಶ ಏನಿದೆ ಅದೆಲ್ಲ ನೀರು ಬಿಟ್ಕೊಂಡಿರೋದು ಅದೆಲ್ಲ ಒಂಥರ ಪಾಕ ಥರ ಆಗಬೇಕು, ತುಂಬ ಶೈನಿಂಗ್ ಆಗಿರುವಂಥ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ಮತ್ತೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಫುಲ್ಲು ನೀರಂಗೆ ಆಗಿದೆ. ಇವಾಗ ಇದು ಸ್ವಲ್ಪ ಪಾಕ ಥರ ಆಗಬೇಕು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಪಾಕ ಥರ ಆಗೋವರೆಗೂ ಕೂಡ ಇದೇ ರೀತಿ ನಾವು ಬೇಯಿಸ್ಕೋಬೇಕಾಗತ್ತೆ. ಇದೊಂದು 10 ನಿಮಿಷ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಇದು ತುಂಬ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು 10 ನಿಮಿಷ ಟೈಮಲ್ಲಿ ಇದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ ಇದೇ ರೀತಿ ಕಂಪ್ಲೀಟಾಗಿ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ಇದೇ ರೀತಿ ನಾವು ಕುದಿಸ್ಕೊಂಡ್ರೆ ಚೆನ್ನಾಗಿ ಆ ಸಕ್ಕರೆ ಅಂಶದಲ್ಲಿರುವಂತಹ ಸಕ್ಕರೆ ಮತ್ತು ಬೂದುಗುಂಬಳಕಾಯಿ ಅಂಶ ಎಲ್ಲ ಸೇರಿ ನೀರಾಗಿದೆಯಲ್ವ, ಅದೆಲ್ಲ ಕಂಪ್ಲೀಟಾಗಿ ಹೋಗಿ ಅದೇನಾಗುತ್ತೆ, ಗಟ್ಟಿ ಆಗುತ್ತೆ. ಆವಾಗ ಅದೊಂಥರ ಪಾಕ ಥರ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಪಾಕ ಥರ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಅವಾಗವಾಗ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಅದ್ರ ನೀರಂಶ ಹೋಗಿ ಪಾಕ ಥರ ಆಗಿದೆ, ಅದು ಅಂಟು ಥರ ಆಗುತ್ತೆ, ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕಾಗತ್ತೆ. ನೋಡಿ ನಾನು ಇವಾಗ ಇಲ್ಲಿ ಬಿಸಿನೀರಿಗೆ ಸ್ವಲ್ಪ ಈ ಕೇಸರಿ ದಳಗಳು ಏನಿದೆ ಅದನ್ನು ಹಾಕಿಟ್ಕೊಂಡಿದ್ದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಅಂತ. ಇವಾಗ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಹಾಗೆಯೇ ಈ ಬಾದಾಮ್ ಮಿಲ್ಕ್ ಪೌಡರು ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೆ ನಾನು, ಅದನ್ನು ಕೂಡ ನಾನು ಇವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಕಂಪ್ಲೀಟಾಗಿ ಹೊಂದ್ಕೊಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಆವಾಗೇನು ಇದು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಅದರಲ್ಲಿ ಏನಾದ್ರು ಸ್ವಲ್ಪನಾದರೂ ನೀರಂಶ ಏನಾದ್ರು ಇದ್ದರೆ ಅದು ಕೂಡ ಇಳ್ಕೊಂಡು ತುಂಬ ಚೆನ್ನಾಗಾಗುತ್ತೆ. ಮತ್ತು ಕೇಸರಿ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ತುಂಬ ಹೆಲ್ದಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಇದು. ಮತ್ತು ಮನೇಲಿ ಮಾಡಿರುವಂಥ ತುಪ್ಪ ಎಲ್ಲ ಹಾಕಿರೋದ್ರಿಂದ ಏನು ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಜಾಸ್ತಿ ಇದೆ ಅಂತಲೇ ಹೇಳೋಂಗಿಲ್ಲ. ತುಪ್ಪನ ತಿಂದಷ್ಟು ಒಳ್ಳೆಯದು ಅಂತಲೇ ಹೇಳ್ತಾರೆ. ಪ್ರತಿದಿನ 1-2 ಸ್ಪೂನ್ ತುಪ್ಪ ತಿನ್ನಲೇಬೇಕು ಅಂತಲೂ ಕೂಡ ಹೇಳ್ತಾರೆ. ಸೊ ನೋಡಿ ನಾನಿವಾಗ ಲಾಸ್ಟಲ್ಲಿ ಇನ್ನೊಂದು 2 ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಹಾಕೊತಾ ಇದ್ದೀನಿ. ನಾನು ತುಪ್ಪ ಅಂದರೆ ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು, ಯಾವುದೇ ಸ್ವೀಟ್ಗಾಗಿರ್ಬೋದು ಸ್ವಲ್ಪ ಜಾಸ್ತಿ ತುಪ್ಪ ಬಳಸ್ತೀನಿ ನಾನು. ಸೊ ಹಾಗಾಗಿ ಮತ್ತೆ ಇನ್ನೂ 1-2 ಸ್ಪೂನ್ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕಾಶಿ ಹಲ್ವ ರೆಡಿ ಆಗುತ್ತೆ. ಹಲ್ವಗಳಲ್ಲಿ ತುಂಬ ವೆರೈಟಿ ಆಫ್ ಹಲ್ವ ಇದೆ, ಅದರಲ್ಲೊಂದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಎಲ್ಲ ಥರ ಹಲ್ವಗಳು ಕೂಡ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಇದೊಂದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಕ್ಯಾರೆಟ್ ಹಲ್ವ ಅಥವಾ ಈ ಥರ ಕಾಶಿ ಹಲ್ವ ಎಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ತುಂಬ ಅಂಟು ಥರ ಆಗಿದೆ ಪಾಕ. ಸೊ ಇವಾಗ ಇದು ಕರೆಕ್ಟ್ ಹದ. ಇವಾಗ ಕಾಶಿ ಹಲ್ವ ಪರ್ಫೆಕ್ಟಾಗಿ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮರುದಿನ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಇವಾಗ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ತುಂಬ ಶಫಲ್ ಆಗಿಬಿಟ್ಟಿತ್ತು. ತುಂಬ ದಿನದಿಂದ ಅನ್ಕೋತಾ ಇದೆ ಕ್ಲೀನ್ ಮಾಡೋಣ ಅಂತ, ಅದು ಇದು ಅಂತ ಕೆಲಸ, ಫಂಕ್ಷನ್ನು ಮತ್ತು ಮಗಳು ಬಂದಳು ಅಂತ ಹೇಳಿ ಎಲ್ಲ ಸ್ವಲ್ಪ ಅದನ್ನು ಹಾಗೇ ಹೋಲ್ಡಲ್ಲೇ ಇತ್ತು. ಸೊ ಇವತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ತೆಗೆದ್ಬಿಟ್ಟಿದ್ದೀನಿ, ಎಲ್ಲನೂ ಈಚೆ ತೆಗೆದು ಒಂದೊಂದೇ ಅವಾಗವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇದೆ. ಅದು ಯಾಕೋ ಸಮಾಧಾನನೇ ಆಗ್ತಿರ್ಲಿಲ್ಲ. ಸೊ ಇವತ್ತು ಎಲ್ಲ ಕಂಪ್ಲೀಟಾಗಿ ತೆಗೆದು ಆಚೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ತೆಗೆದು ನೀಟಾಗಿ ಎಲ್ಲನೂ ಒರೆಸಿ ಒಂದೊಂದು ಬೌಲಲ್ಲಿ ಒಂದೊಂದು ಸೆಪ್ರೇಟ್ ಎಲ್ಲನೂ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಕ್ಲಿಪ್ಸೇ ಒಂದಕ್ಕೆ, ಮತ್ತು ಏರ್ ಪಿನ್ಸೇ ಒಂದಲ್ಲಿ, ಮತ್ತು ಸೇಫ್ಟಿ ಪಿನ್ಗಳು ಒಂದಕ್ಕೆ, ಮತ್ತು ರಿಬ್ಬನ್ಸ್ಗಳೆಲ್ಲ ಒಂದಕ್ಕೆ, ಈ ಥರ ಒಂದೊಂದು ಸೆಪ್ರೇಟು ಬೌಲ್ಸ್ಗಳ ಥರ ಅಥವಾ ಬೇರೆ ಒಂದು ಬಟ್ಲುಗಳಲ್ಲಿ ಬೇರೆ ಇಟ್ಕೊಂಡ್ಬಿಡ್ತೀನಿ. ಮತ್ತು ನೈಲ್ ಪಾಲಿಷ್ಗಳು ಎಲ್ಲನೂ ಕೂಡ ಸೆಪ್ರೇಟಾಗಿ ಎಲ್ಲನೂ ಒರೆಸಿ ಎಲ್ಲನೂ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಧೂಳು ಹಿಡ್ದಂಗೆ ಆಗಿಬಿಟ್ಟಿತ್ತು. ಸೊ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಡ್ತಾಯಿದ್ದೀನಿ. ಪ್ರತಿ ಸಲ ನಂಗೆ ಡ್ರೆಸ್ಸಿಂಗ್ ಟೇಬಲ್ ತೆಗ್ದಾಗೆಲ್ಲ ಇರಿಟೇಷನ್ ಆಗ್ತಾಯಿತ್ತು, ಯಾವಾಗಪ್ಪ ಇದು ಕ್ಲೀನ್ ಮಾಡೋದು ಅಂತ. ಅದು ಏನು ಸುಮಾರು ಒಂದು ಅರ್ಧ ಗಂಟೆ ಟೈಮಲ್ಲೆಲ್ಲ ಕೂಡ ಆಗೋದಿಲ್ಲ, 1 ಅವರ್ ಬೇಕು ಟೈಮಿಂಗ್ಸ್ ಇಲ್ಲಿ ನಾನು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಅಂದರೆ. ಸೊ ಹಾಗಾಗಿ ಎಲ್ಲರೂ ಹೋಗಿ ಬಂದಾಗ ಟಯರ್ಡ್ ಆಗಿಬಿಡ್ತಾಯಿತ್ತು, ಸುಮ್ಮನೆ ಆಗಿಬಿಡ್ತಾಯಿದ್ದೆ. ಮತ್ತು ನನ್ನ ಮಗಳು ಬಂದಾಗಲೂ ಅಷ್ಟೇ, ಸ್ವಲ್ಪ ಕೆಲಸ ಜಾಸ್ತಿ ಇದ್ದಂಥ ಟೈಮ್ಗಳಲ್ಲೆಲ್ಲ ಮಾಡೋದಕ್ಕೂ ಆಗೋಲ್ಲ, ಅದು ಇದು ಅಂತ ಬೇರೆ ಕೆಲಸಗಳೇ ಆಗ್ತಿತ್ತು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದೀನಿ, ಏನೇ ಆಗಲಿ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಸಂಜೆ ನಾನು ಈ ಕೆಲಸನ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ
ನಾನಿಲ್ಲಿ ಒಂದು 2-3 ದಿವಸದ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದ್ರಿಂದ ಡೈಲಿ ಒಂದೊಂದು ವೀಡಿಯೋಗಳಿರುತ್ತೆ. ಒಂದೊಂದು ದಿನ ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾ ಇರೋವಂಥದ್ದು. ಸಂಜೆ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಡ್ರೆಸ್ಸಿಂಗ್ ಟೇಬಲೆಲ್ಲ ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ನಂತರ ಇದು ಇನ್ನೊಂದು ನೆಕ್ಸ್ಟ್ ಡೇ. ಇದು ಬಂದು ಅಕ್ಕಿ ರುಬ್ಬೇಕಿತ್ತು ಈವ್ನಿಂಗು. ಸೊ ಹಾಗಾಗಿ ಅಕ್ಕಿ ರುಬ್ಕೊಂಡು ಹಾಗೆ ಸಾಂಬಾರು ಕೂಡ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಹೆಣ್ಮಕ್ಳುಗಳು ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡಲಿಲ್ಲ ಅಂತಂದರೆ ಆ ಕೆಲಸಗಳು ಮುಗಿಯೋದೇ ಇಲ್ಲ ಅನ್ಸುತ್ತೆ. ಇಡೀ ದಿನ ನಾವು ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹಾಗಾಗಿ ನಾವು ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕಾಗತ್ತೆ. ನಮ್ಮನೇಲಿ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಅಲ್ಲೊಂದು ಅಲ್ಲೊಂದೆಲ್ಲ ಮಾಡ್ತಾ ಇರ್ತೀಯ, ಎಲ್ಲ 2-3 ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಇರ್ತೀಯ ಅಂತ. ಸೊ ಹಂಗೆ ಮಾಡೋದ್ರಿಂದನೇ ಬೇಗ ಎಲ್ಲ ಕೆಲಸ ಕೂಡ ಆಗೋದು. ಒಂದೇ ಕೆಲಸ ಮಾಡ್ಕೊತಾ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಲಸಗಳು, ಹೆಂಗಸ್ರ ಕೆಲಸಗಳು ಸಂಜೆವರೆಗೂ ಕೂಡ ಮುಗಿಯೋದೇ ಇಲ್ಲ. ನಾವು 2-3 ಕಡೆ ಕೈ ಆಡಿಸ್ತಾ ಇದ್ರೇ ಬೇಗ ಕೆಲಸಗಳು ಮುಗಿಯೋದು ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ ಅಕ್ಕಿ ರುಬ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಮೊಸಪ್ಪು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಸಪ್ಪಿಗೆ ಸೊಪ್ಪೆಲ್ಲನೂ ಕೂಡ ತೊಳೆದು ಇಟ್ಕೊತಾ ಇದ್ದೀನಿ. ತೊಳೆದಿಟ್ಕೊಂಡು ಮೊಸಪ್ಪು ಕೂಡ ನಾನು ಅಕ್ಕಿ ರುಬ್ಬೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಮೊಸಪ್ಪು ಕೂಡ ರೆಡಿ ಮಾಡಿಕೊಂಡೆ. ತುಂಬ ಈಗ ಅಕ್ಕಿ ರುಬ್ಬೇಕಾದ್ರೆ ಹೇಗೂ ನಿಂತ್ಕೋಬೇಕು, ಮಿಕ್ಸಿ ಮುಂದೆನೇ ನಿಂತ್ಕೊಳ್ಳೋ ಬದಲು ಅದ್ರ ಬದಲು ಪಟ ಅಂತ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೋದಲ್ವ. ಸೊ ಹಾಗಾಗಿ ನಾನಿಲ್ಲಿ ಅಕ್ಕಿ ರುಬ್ತಾನೆ ನಾನು ಮೊಸಪ್ಪೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ತೊಳ್ಕೊಂಡಿದ್ದ ನಂತರ ಅಕ್ಕಿ ರುಬ್ತಾನೆ ಮಿಡಲಲ್ಲಿ ಇದಕ್ಕೆ ಬೇಕಾಗಿರುವಂತಹ ತರಕಾರಿ, ಈರುಳ್ಳಿ, ಟೊಮೆಟೊ ಆಗಿರ್ಬೋದು ಎಲ್ಲನೂ ಕೂಡ ಹಾಕಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಮೊಸಪ್ಪಿಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಹಾಕ್ಕೊಂಡು ಹಾಗೆ ಮಧ್ಯೆ ಒಂದೊಂದು ಜಾರ್ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಕ್ಕಿ ರುಬ್ಬೋದಕ್ಕೆ ಅಕ್ಕಿ ಹಾಕೋದು, ಅದ್ರ ಪಡ್ಗದು ರುಬ್ಬಕ್ಕಿಟ್ಟು ಇಲ್ಲಿ ಬೇರೆ ಕೆಲಸ ಅಂತೂ ಮಾಡ್ಕೊತಾನೆ ಇದ್ದೀನಿ ನಾನು. ಇದನ್ನು ನಾನು ಪ್ರತಿ ಸಲ ಮಾಡ್ಕೊತಾ ಇರ್ತೀನಿ. ಈಗ ಅಕ್ಕಿ ರುಬ್ಬಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಸುಮ್ಮನೆ ನಿಂತ್ಕೊಳ್ಳಲ್ಲ. ಬೇರೆ ಏನಾದರೂ ಇದ್ರ ಅಡುಗೆ ಕೆಲಸನ ನಾನು ಆ ಟೈಮಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಅಟ್ಲೀಸ್ಟ್ ಬೇರೆ ಟೈಮಲ್ಲಿ ಸ್ವಲ್ಪ ಫ್ರೀಯಾಗಿರ್ಬೋದಲ್ವ. ಆ ಟೈಮಲ್ಲಿ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅಡುಗೆ ಕೆಲಸ ಅಥವಾ ಬೇರೆ ಇನ್ನೊಂದು ಏನಾದ್ರು ಅಡುಗೆ ಮನೆ ಕೆಲಸನೇ ಅಂತಲೇ ಮಾಡ್ಕೊಂಬಿಟ್ರೆ ಆ ಟೈಮ್ ಸ್ವಲ್ಪ ನಮಗೆ ಬೇರೆ ಟೈಮ್ ಸ್ವಲ್ಪ ಫ್ರೀ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೊಸಪ್ಪಿಗೆ ಸ್ವಲ್ಪ ಬೇಳೆ ತೊಳೆದಿಟ್ಕೊಂಡು ಅದಕ್ಕೆ ಒಂದು ಅರ್ಧ ಸೊಪ್ಪಷ್ಟು ಹಾಕಿ ನೀರು ಹಾಕಿ ಇವಾಗ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಮತ್ತು ಸಾಂಬಾರು ಪೌಡರು ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ಎಲ್ಲನೂ ಸೇರಿಸಿ ಮಿಕ್ಕಿದಂಥ ಅರ್ಧ ಸೊಪ್ಪು ಏನಿದೆ ಅದನ್ನು ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು 2-3 ವಿಷಲ್ ಕೂಗಿಸ್ಕೊಂಡು ಅದನ್ನು ರುಬ್ಬಿ ಒಗ್ಗರಣೆ ಹಾಕಿದ್ರೆ ಮೊಸಪ್ಪು ರೆಡಿ ಆಗುತ್ತೆ. ಹಾಗೆ ಇವಾಗ ಧನುರ್ಮಾಸ ಶುರು ಆಗಿದೆ. ಧನುರ್ಮಾಸ ಮುಗೀತಿದ್ದಂಗೆ ಮತ್ತು ಸಂಕ್ರಾಂತಿ ಹಬ್ಬ, ನ್ಯೂ ಇಯರ್ ಅಂತೆಲ್ಲ ಒಂದೊಂದೇ ಹಬ್ಬ ಬರ್ತಾ ಇರುತ್ತೆ. ಅವಾಗೆಲ್ಲ ಡೀಪ್ ಕ್ಲೀನ್ ಮಾಡೋ ಬದಲು ಈಗಲೇ ಒಂದೊಂದೇ ನಾನು ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾನು ವೀಕ್ಲಿ ಒಂದ್ಸಲ ಮಾಡ್ತೀನಿ. ಸೊ ಇನ್ನೇನು ಸುಮಾರು ಒಂದು 10 ಡೇಸ್ ಆಗಿತ್ತು ನಾನು ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವಾಗ ನಾನು ಈ ಕೌಂಟರ್ ಟಾಪ್ ಕೆಳಗಡೆ ಇರುವಂತಹ ಈ ಅಪಾರ್ಟ್ಮೆಂಟ್ಸ್ಗಳದ್ದು ಈ ಡೋರ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ ಒಂದು 10 ದಿನವೇ ಆಗಿಬಿಟ್ಟಿತ್ತು. ಸೊ ಈಗ ಅದನ್ನು ಕ್ಲೀನ್ ಕೂಡ ಮಾಡ್ಕೊತಾ ಇದ್ದೀನಿ. ಹೀಗೆ ಫ್ರೀಯಾಗಿದ್ದ ಸಂಜೆ ಟೈಮಲ್ಲಿ 3 ಗಂಟೆ ನಂತರ ನಾನು ಬಿಗ್ ಬಾಸ್ ಎಲ್ಲ ನೋಡ್ಕೊಂಡಿದ್ದ ನಂತರ ಒಂದೊಂದೇ ಕೆಲಸನ ನಾನು ಈ ರೀತಿ ಮಾಡ್ಕೊತೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೇನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ. ಬಾಯ್.